ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಬೇಲಿಯ ಎದ್ದು ಹೊಲ ಮೇಯ್ತಂತೆ ಅನ್ನೋ ಮಾತಿದೆ ಹಾಗೆ ನ್ಯಾಯ ಕೊಡಬೇಕಾದಂತ ನ್ಯಾಯಾಧೀಶರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಸಾಮಾನ್ಯ ಜನ ಯಾರನ್ನ ಸ್ವಾಮಿ ನಂಬಬೇಕು ಯಾರತ್ರ ಹೋಗಿ ತಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೋಬೇಕು ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಅವರ ವಿಷಯದಲ್ಲಿ ಅದೇ ಆಗಿದೆ ಯಶವಂತ್ ವರ್ಮಾ ಅದೇ ಕೆಲವೇ ತಿಂಗಳ ಹಿಂದೆ ಮನೆಗೆ ಬೆಂಕಿ ಬಿದ್ದಾಗ ಅದನ್ನ ನಂದಿಸಲು ಹೋದ ಅಗ್ನಿಶಾಮಕ ದಳಕ್ಕೆ ಕಂತೆ ಹಣ ಸಿಕ್ತಲ್ವಾ ಅವರೇ ಕೇಂದ್ರ ಸರ್ಕಾರ ಈಗ ಜಡ್ಜ್ ಸಾಹೇಬ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಎಲ್ಲಾ ರೀತಿಯಲ್ಲೂ ರೆಡಿ ಆಗಿದೆ ನಿಜವಾಗ್ಲೂ ಅವತ್ತು ಆಶ್ಚರ್ಯ ಆಗಿತ್ತು ಆ ದುಡ್ಡಿನ ಕಂತೆಗಳ ವಿಡಿಯೋ ಫೋಟೋ ಯಪ್ಪ ಇವರೇನು ಜಡ್ಜ್ ಸಾಹೇಬ್ರು ಅಥವಾ ಯಾವುದೋ ರೂಲಿಂಗ್ ಭ್ರಷ್ಟ ರಾಜಕಾರಣಿಯೋ ಅನ್ಸ್ಬಿಡ್ತು ಈ ವಿಷಯ ದೇಶದಲ್ಲಿ ತುಂಬಾ ಸಂಚಲನ ಸೃಷ್ಟಿ ಮಾಡ್ತು ಒಬ್ಬ ನ್ಯಾಯಾಧೀಶರೇ ಇಂಥ ಕೆಲಸ ಮಾಡಿದ್ರೆ ಯಾರನ್ನ ನಂಬೋದು ಕಟಕಟೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಈ ವಿಷಯದ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾರೆ ಕಠಿಣ ಕ್ರಮಕ್ಕಾಗಿ ನಿರಂತರವಾಗಿ ಬೇಡಿಕೆ ಬರ್ತಾ ಇತ್ತು ಆದರೆ ಇದರ ನಡುವೆ ಜಸ್ಟಿಸ್ ವರ್ಮಾ ವಿರುದ್ಧ ಯಾವುದೇ ರೀತಿಯ ಎಫ್ಐಆರ್ ದಾಖಲಾಗ್ತಾ ಇರಲಿಲ್ಲ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅದೇ ಕೆಲಸವನ್ನ ಮಾಡಿದಿದ್ರೆ ಬಹುಶಃ ತಕ್ಷಣ ಕ್ರಮ ಕೈಗೊಳ್ಳಲಾಗ್ತಾ ಇತ್ತು ಆದರೆ ನ್ಯಾಯಾಧೀಶರೊಬ್ಬರ ಬಳಿ ಇಷ್ಟೊಂದು ದೊಡ್ಡ ಪ್ರಮಾಣದ ನೋಟು ಪತ್ತೆಯಾಗಿದ್ದರ ಬಗ್ಗೆ ನ್ಯಾಯಾಲಯ ಮೌನವಾಗಿ ಇತ್ತು ಈ ವಿಷಯ ಸುಪ್ರೀಂ ಕೋರ್ಟ್ಗೆ ತಲುಪಿದಾಗ ಸುಪ್ರೀಂ ಕೋರ್ಟ್ನಿಂದ ಒಂದು ಸಮಿತಿಯನ್ನು ರಚಿಸಲಾಯಿತು ಹಾಗೆ ಈ ತನಿಖಾ ಸಮಿತಿಯು ಸಂಪೂರ್ಣ ತನಿಖೆ ನಡೆಸಿದಾಗ ಜಸ್ಟಿಸ್ ವರ್ಮಾ ಅವರ ಮನೆಯಲ್ಲಿ ಕಂಡುಬಂದಂಥ ನೋಟುಗಳ ಪ್ರಕರಣ ಸಂಪೂರ್ಣವಾಗಿ ನಿಜವೆಂದು ಪ್ರೂವ್ ಆಯಿತು ಈಗ ಈ ತನಿಖಾ ವರದಿಯನ್ನು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗಿದೆ ಅದರ ನಂತರ ಮುಂದಿನ ಕ್ರಮದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗ ಮಹಾಭಿಯೋಗ ಅಡಿಯಲ್ಲಿ ನ್ಯಾಯಮೂರ್ತಿ ವರ್ಮಾ ಅವರನ್ನು ಶಿಕ್ಷಿಸಬಹುದು ಮತ್ತು ಅವರನ್ನು ಕೆಲಸದಿಂದ ತೆಗೆದುಹಾಕಬಹುದು ಹಾಗಾದರೆ ಈ ಮಹಾಭಿಯೋಗ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮಹಾಭಿಯೋಗವು ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜ್ಗಳನ್ನು ತೆಗೆದುಹಾಕಲು ಬಳಸಲಾಗುವಂಥ ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಸಂವಿಧಾನದ ಉಲ್ಲಂಘನೆ ಅಥವಾ ಅಧಿಕಾರಿಯ ದುರುಪಯೋಗ ಅಥವಾ ಅಸಮರ್ಥತೆ ಸಾಬೀತಾದಾಗ ಈ ಪ್ರಕ್ರಿಯೆಯನ್ನು ಬಳಸಲಾಗುತ್ತೆ ಇದನ್ನು ಸಂವಿಧಾನದ 61, 124, 4, 5, 217 ಮತ್ತು 218ನೇ ವಿಧಿಗಳಲ್ಲಿ ಉಲ್ಲೇಖಿಸಲಾಗಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧ ಮಹಾಭಿಯೋಗದ ಪ್ರೊಸೀಜರ್ ಅನ್ನು ಸಂವಿಧಾನದ 124ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ನಿಯಮಗಳ ಪ್ರಕಾರ ಮಹಾಭಿಯೋಗವು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಪ್ರಸ್ತಾವನೆಯನ್ನು ತರಬಹುದು ಒಂದೇ ಅಧಿವೇಶನದಲ್ಲಿ ಎರಡೂ ಸದನಗಳಲ್ಲಿ ಇದನ್ನು ಅಂಗೀಕರಿಸುವುದು ಅವಶ್ಯವಾಗಿದೆ ಈ ಪ್ರಸ್ತಾವನೆ ಮಂಡನೆಯಿಂದ ರಾಷ್ಟ್ರಪತಿಗಳ ಅನುಮೋದನೆಯವರೆಗೆ ಉದ್ದವಾದ ಪ್ರಕ್ರಿಯೆ ಇರುತ್ತೆ ಲೋಕಸಭೆಯಲ್ಲಿ ಇದನ್ನು ಮಂಡಿಸಲು ಕನಿಷ್ಠ 100 ಸಂಸದರ ಸಹಿಗಳು ಮತ್ತು ರಾಜ್ಯಸಭೆಯಲ್ಲಿ ಕನಿಷ್ಠ 50 ಸಂಸದರ ಸಹಿಗಳು ಬೇಕಾಗುತ್ತೆ ಇದರ ನಂತರ ಸದನದ ಅಧ್ಯಕ್ಷರು ಆ ಪ್ರಸ್ತಾವನೆಯನ್ನು ಒಪ್ಪಿಕೊಂಡ್ರೆ ಆರೋಪಗಳನ್ನು ತನಿಖೆ ಮಾಡಲಿಕ್ಕೆ 3 ಸದಸ್ಯರ ಸಮಿತಿಯನ್ನು ರಚಿಸಲಾಗುತ್ತೆ ಆ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೆ ಖ್ಯಾತ ಕಾನೂನು ತಜ್ಞರು ಸೇರಿರ್ತಾರೆ ಈ ಸಮಿತಿ ನ್ಯಾಯಾಧೀಶರ ವಿರುದ್ಧದ ಆರೋಪಗಳನ್ನು ತನಿಖೆ ಮಾಡ್ತದೆ ನಂತರ ಸ್ಪೀಕರ್ ಅಥವಾ ಅಧ್ಯಕ್ಷರಿಗೆ ತನ್ನ ವರದಿಯನ್ನು ಸಲ್ಲಿಸಲಾಗುತ್ತೆ ನಂತರ ಅದನ್ನು ಸದನದಲ್ಲಿ ಮಂಡಿಸಲಾಗುತ್ತೆ ಅದಾದ ನಂತರ ನ್ಯಾಯಾಧೀಶರ ವಿರುದ್ಧದ ಆರೋಪಗಳು ತನಿಖೆಯಲ್ಲಿ ನಿಜವೆಂದು ಕಂಡುಬಂದರೆ ನ್ಯಾಯಾಧೀಶರನ್ನು ಸಂಸತ್ತಿನಲ್ಲಿ ಚರ್ಚೆ ಮತ್ತು ಮತದಾನಕ್ಕೆ ಇಡಲಾಗುತ್ತೆ ನ್ಯಾಯಾಧೀಶರನ್ನು ತೆಗೆದುಹಾಕಲಿಕ್ಕೆ ಅವಶ್ಯಕತೆ ಇದ್ದರೆ ಸಾಂವಿಧಾನಿಕ ಪ್ರಸ್ತಾವನೆಯನ್ನು 3/2 ಬಹುಮತದಿಂದ ಅಂಗೀಕರಿಸಬೇಕು ಆದ್ದರಿಂದ ನ್ಯಾಯಮೂರ್ತಿ ವರ್ಮಾ ಅವರ ಸಮಸ್ಯೆಗಳು ಈಗ ಹೆಚ್ಚಿದೆ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥ ಯಶವಂತ್ ವರ್ಮಾ ವಿರುದ್ಧ ಸಂಸತ್ತಿನಲ್ಲಿ ಮಹಾಭಿಯೋಗ ಪ್ರಕ್ರಿಯೆಯನ್ನು ತರುವಂತಹ ಪ್ರಸ್ತಾವವನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಯಾಕಂದರೆ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ನೋಟಿನ ಕಂತೆ ಸುಟ್ಟು ಹೋಗಿರುವುದು ಕಂಡು ಬಂದಿದ್ದರಿಂದ ಅವರ ವಿರುದ್ಧ ತನಿಖೆ ನಡೆಸಲಿಕ್ಕೆ ಸುಪ್ರೀಂ ಕೋರ್ಟ್ ರಚಿಸಿದಂತಹ ಸಮಿತಿಯು ಅವರನ್ನು ತಪ್ಪಿತಸ್ಥರೆಂದು ಘೋಷಿಸಿದೆ ಅಂದರೆ ಈ ಪ್ರಕರಣದಲ್ಲಿ ಯಶವಂತ್ ವರ್ಮಾ ತಪ್ಪಿತಸ್ಥರು ಎಂದು ಕನ್ಫರ್ಮ್ ಆಗಿದೆ ಆದ್ರಿಂದ ನ್ಯಾಯಮೂರ್ತಿ ವರ್ಮಾ ಸ್ವತಃ ರಾಜೀನಾಮೆ ನೀಡದಿದ್ದರೆ ಜುಲೈ ತಿಂಗಳಿನ ಕೊನೆಯ 15 ದಿನಗಳಲ್ಲಿ ಪ್ರಾರಂಭವಾಗುವಂತಹ ಮಳೆಗಾಲದ ಅಧಿವೇಶನದಲ್ಲಿ ಮಹಾಭಿಯೋಗವನ್ನು ತರುವುದು ಕೇಂದ್ರ ಸರ್ಕಾರ ಆದ್ಯತೆಯಾಗಿರುತ್ತೆ ಅಂತ ಸರ್ಕಾರಿ ಮೂಲಗಳು ಹೇಳ್ತಾ ಇವೆ ಈ ವಿವಾದಾತ್ಮಕ ಘಟನೆಯ ನಂತರ ನ್ಯಾಯಮೂರ್ತಿ ವರ್ಮಾ ಅವರನ್ನು ದೆಹಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು
ವಾಸ್ತವವಾಗಿ ವಿವಾದ ಹೆಚ್ಚಾದಾಗ ಅವರನ್ನು ದೆಹಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಆದರೂ ಸಹ ಅವರನ್ನು ದೆಹಲಿ ಹೈಕೋರ್ಟ್ನಿಂದ ತೆಗೆದುಹಾಕಿ ಅಲಹಾಬಾದ್ ಹೈಕೋರ್ಟ್ಗೆ ನೇಮಿಸುವುದು ಯಾವ ರೀತಿಯ ನ್ಯಾಯ ಎಂಬ ಪ್ರಶ್ನೆಗಳನ್ನು ಎತ್ತಲಾಯಿತು. ಹಾಗೆ ಸರ್ಕಾರದ ದೊಡ್ಡ ನಾಯಕರು ಸಹ ಪ್ರಶ್ನೆಗಳನ್ನು ಎತ್ತಿದರು. ಈಗ ಅವರ ಮನೆಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂಬ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. ಅವರ ವಿರುದ್ಧ ತನಿಖೆಯಾಗಿ ಸಂಸತ್ತು ಅಂಗೀಕರಿಸಿದ ಮೇಲೆ ರಚಿಸಲಾಗುವ ಸಮಿತಿಯು ಈ ಹಣದ ಲಿಂಕ್ ಹಾಗೂ ಯಾವ ಉದ್ದೇಶಕ್ಕಾಗಿ ಮನೆಯಲ್ಲಿ ಸಂಗ್ರಹಿಸಲಾಗಿದೆ, ಹಾಗೆ ಯಾವ ಉದ್ದೇಶಕ್ಕಾಗಿ ಬಳಸಬೇಕಾಗಿತ್ತು, ಈ ಎಲ್ಲ ವಿಷಯದ ಬಗ್ಗೆ ತನಿಖೆ ಮಾಡಲಾಗುತ್ತೆ. ಮೂಲಗಳ ಪ್ರಕಾರ ಆಗಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ವರ್ಮಾ ವಿರುದ್ಧ ಮಹಾಭಿಯೋಗದ ಶಿಫಾರಸು ರಾಷ್ಟ್ರಪತಿ ಮತ್ತು ಪ್ರಧಾನಿಗೆ ಮೊದಲೇ ಪತ್ರ ಬರೆದಿದ್ರು. ಸುಪ್ರೀಂ ಕೋರ್ಟ್ ರಚಿಸಿದಂತಹ ಆಂತರಿಕ ವಿಚಾರಣಾ ಸಮಿತಿಯ ವರದಿಯ ಆಧಾರದ ಮೇಲೆ ಖನ್ನಾ ಈ ಕ್ರಮ ಕೈಗೊಂಡ್ರು. ಆದಾಗ್ಯೂ ಸಮಿತಿಯ ವರದಿಯನ್ನು ಬಹಿರಂಗಪಡಿಸಲಿಕ್ಕೆ ಆಗಲಿಲ್ಲ. ಆದ್ರಿಂದ ಆಗಿನ CJI ಖನ್ನಾ ಅವರು ವರ್ಮಾ ಅವರ ರಾಜೀನಾಮೆಯನ್ನು ಕೋರಿದ್ರು. ಆದರೆ ಜಸ್ಟಿಸ್ ವರ್ಮಾ ಅವರು ಇದನ್ನು ತಿರಸ್ಕರಿಸಿದ್ದಾರೆ. ವರದಿಯ ಪ್ರಕಾರ ನ್ಯಾಯಮೂರ್ತಿ ವರ್ಮಾ ವಿರುದ್ಧದ ಔಪಚಾರಿಕ ಪ್ರಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಹೊರಬಂದಿರೋ ಸಮಿತಿಯ ವರದಿಯಲ್ಲಿ ಹಾಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾದಂತಹ ವರದಿಯಲ್ಲಿ ಅವರು ತಪ್ಪಿತಸ್ಥರೆಂದು ಸಾಬೀತಾಗಿದೆ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳಿದ್ದಾರೆ. ಹಾಗೆ ಇದರ ಬಗ್ಗೆ ಕೇಂದ್ರದಲ್ಲಿ ಚರ್ಚೆ ನಡೀತಾ ಇದೆ. ಹಾಗೆ ಸಾಂವಿಧಾನಿಕವಾಗಿ ಮುಂದಿನ ಕ್ರಮ ತೆಗೆದುಕೊಳ್ಳುವುದರ ಬಗ್ಗೆ ತಯಾರಿ ನಡೀತಾ ಇದೆ. ಇದಕ್ಕೆ ವಿಪಕ್ಷ ಕೂಡ ತನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಸಂಸತ್ತಿನಲ್ಲಿ ಯಾರ ಪಕ್ಷ ಕೇಂದ್ರ ಸರ್ಕಾರದ ಜೊತೆಗಿರುತ್ತೆ ಹಾಗೂ ಯಾರ ಪಕ್ಷ ವರ್ಮಾ ಅವರ ಜೊತೆ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.